ಓಂ ಗುರುಭ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಇವತ್ತಿನ ಒಂದು ವಿಶೇಷ ಸಂಚಿಕೆ, ನಾವು ವಾಸ ಮಾಡುವಂತ ಮನೆಯಲ್ಲಿ ಯಾವ ದಿಕ್ಕಿಗೆ ನಾವು ಬಳಸಿದಂತ ನೀರು, ಮನೆಯ ನೀರು, ಮಳೆಯ ನೀರು, ಅಥವಾ ನಾವು ಬಳಸಿದಂತ ನಮ್ಮ ಟಾಯ್ಲೆಟ್ ನೀರು, ಏನೇ ಒಂದು ನೀರು ಯಾವ ದಿಕ್ಕಿಂದ ಆಚೆಗೆ ಹೋದ್ರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಯಾಕೆಂದ್ರೆ ಒಂದೊಂದು ಟೈಮಲ್ಲಿ ನೀವು ಮನೆಯನ್ನು ಕಟ್ಟಲಿಕ್ಕೆ ನಿಮ್ಮ ಹತ್ರ ನೀವು ಕೆಲಸದಲ್ಲಿರ್ತೀರಿ, ಇದು ನಿಮ್ಮ ನಿವೇಶನ, ಕೆಲಸದ ಮೇಲೆ ಇರ್ತೀರಿ, ಬಿಸಿ ಶೆಡ್ಯೂಲ್ ಅಲ್ಲಿ ನಿಮಗೆ ಮಾಡೋಕ್ಕಾಗಲ್ಲ. ಇಂಜಿನಿಯರ್ಗೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಅಥವಾ ಚದರ ಲೆಕ್ಕದಲ್ಲಿ ಇಷ್ಟು ಅಂತ ಪ್ಲಾನ್ ಕೊಡ್ತೀರಿ. ಅವರು ನಿಮ್ಮ ಹತ್ರ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಮಾಡ್ಕೊಂಡಾದ್ಮೇಲೆ ಮೇಸ್ತ್ರಿಯನ್ನು ಬಿಡ್ತಾರೆ. ಮನೆಯನ್ನು ನೀಟಾಗಿ ಬರಬೇಕಪ್ಪ, ಎಲ್ಲೂ ತೊಂದರೆ ಆಗದಂಗೆ ಅಂತ ಹೇಳಿ ಮನೆಯನ್ನ ಮಾಡಿಕೊಡ್ತಾರೆ. ಇದು ಸತ್ಯ. ಆದ್ರೆ ಮನೆಯಲ್ಲಿ ಬಳಸಿ, ಇದಕ್ಕೆ ಉದಾಹರಣೆಗೆ ಪೂರ್ವದ ಮನೆ ಅಂತಲೇ ಇಟ್ಕೊಳ್ಳೋಣ. ಪೂರ್ವದ ಮನೆಯಲ್ಲಿ ನಿಮ್ಮ ಮನೆ ಇಲ್ಲಿ ಬಂದು ಕಿಚನ್ ಬಂತು, ಇಲ್ಲಿ ದೇವ್ರ ಮನೆ ಬಂತು, ಇಲ್ಲೊಂದು ಬೆಡ್ರೂಮ್ ಬಂತು, ಇದೊಂದು ಮಾಸ್ಟರ್ ಬೆಡ್ರೂಮ್ ಆಯ್ತು. ಆಮೇಲೆ ನಾನು ಚಿಕ್ಕದಾಗಿ ಬರ್ದಿದ್ದೀನಿ, ನೀವು ಅದನ್ನ ಸ್ವಲ್ಪ ಇದನ್ನ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ನಾನು ಇಲ್ಲಿ ಪೂರ್ಣ ತೋರಿಸೋಷ್ಟು ಜಾಗ ನನ್ನ ಹತ್ರ ಇಲ್ಲ ಇಲ್ಲಿ. ಹಾಗಾಗಿ ಉಚ್ಚ ಸ್ಥಾನದಲ್ಲಿ ಪ್ರವೇಶ ದ್ವಾರ, ಹಾಗೆ ಇದು ನಿಮ್ಮ ಒಂದು ನಿವೇಶನ ಅಂತಲೇ ನಾವು ಇದು ಮಾಡೋಣ. ಇಲ್ಲಿ ಸಂಪು ಬಂತು, ಹಾಗೇನೆ ಹೊರಭಾಗದಲ್ಲಿ ಸಂಪು ಬಂತು, ಉಚ್ಚ ಸ್ಥಾನದಲ್ಲಿ ಪ್ರವೇಶ ದ್ವಾರ, ಉಚ್ಚ ಸ್ಥಾನದಲ್ಲಿ ಒಂದು ಕಿಟಿಕೆ ಅಥವಾ ಇಲ್ಲಿ ಕಿಟಿಕೆ ಎಲ್ಲ ಕೊಟ್ಕೊಂಡ್ರಿ. ಆದ್ರೆ ಇಲ್ಲಿ ಅಡಿಗೆ ಮನೆಯಲ್ಲಿ ಬಳಸಿದಂತ ನೀರು, ಅಥವಾ ನಿಮ್ದು ಅಟ್ಯಾಚ್ ಬಾತ್ರೂಮ್ ಇದ್ರೆ ಬಾತ್ರೂಮಿನ ನೀರು, ಅಥವಾ ನಿಮ್ಮ ಟೋಟಲ್ ಮನೆಯಲ್ಲಿ ಬಳಸಿದಂತ ನೀರು ಯಾವ ಜಾಗದಲ್ಲಿ ಹರಿದು ಹೋಗ್ಬೇಕು. ಪೂರ್ವದಲ್ಲಿ ಅವಕಾಶ ಇದ್ದಾಗ ಪೂರ್ವದ ಮಧ್ಯದಲ್ಲಿ, ಅಂದ್ರೆ ಈ ಕಡೆ ಆಗ್ನೇಯ ಕಡೆಗೆ ಹೋಗ್ಲೇಬಾರ್ದು. ಪೂರ್ವದಲ್ಲಿ ಅಂದ್ರೆ ಇಲ್ಲಿಂದ 40 ಭಾಗ ತಗೋಬೇಕು, ಇಲ್ಲಿಂದ 60 ಭಾಗ ಇಲ್ಲಿ ಜಾಗ ಬಿಡಬೇಕು. ಆಗ ಹೋದಾಗ ಏನಾಗುತ್ತೆ ಅಂದ್ರೆ ಇಲ್ಲಿಂದ ನೀರು ಆಚೆ ಹರಿದು ಹೋದ್ರೆ ತುಂಬಾ ಒಳ್ಳೇದು. ಕೆಲವರು ಏನ್ ಮಾಡ್ತಾರೆ, ಇಲ್ಲಿ ಒಳ್ಳೇದನ್ನೋದು ಈಶಾನ್ಯದಲ್ಲಿ ಬಿಡಕ್ ಹೋಗ್ಬೇಡಿ, ಪೂರ್ತಿ ಈಶಾನ್ಯದಲ್ಲಿ ಬಿಡಬೇಡಿ. ಬಿಟ್ರೆ ಪೂರ್ವದಲ್ಲಿ ಬಿಡಿ, ಪೂರ್ವ ಈಶಾನ್ಯದಲ್ಲಿ ಬಿಡಿ, ಆದ್ರೆ ಪೂರ್ಣ ಈಶಾನ್ಯದಲ್ಲಿ ಬಿಡೋದಕ್ಕೆ ಹೋಗ್ಬೇಡಿ. ಬಿಟ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಗ್ರಹಾಧಿಪತಿ ಗುರು ಸಂಗಡ ಕೇತು ಸಂಗಡ ಶಿವನ ಆವಾಸ ಸ್ಥಾನ, ವಾಸ್ತು ಭಗವಂತನ ಒಂದು ಶಿರಸ್ಸು ಈ ಜಾಗದಲ್ಲಿ ಇರೋದ್ರಿಂದ ಇಲ್ಲಿ ನಮ್ಮ ಮನೆಯಲ್ಲಿ ಯಾವುದೇ ಕೊಳೆ ನೀರಾಗ್ಲಿ ಒಳ್ಳೆ ನೀರಾಗ್ಲಿ, ಅಂದ್ರೆ ಮನೆ ತೊಳೆದಿದ್ದ ನೀರು, ಪಾತ್ರೆ ತೊಳೆದು ಇಲ್ಲಿ ಯಾವುದೇ ಕಾರಣಕ್ಕೆ ಆಚೆಗೆ ಹೋಗ್ಬಾರ್ದು, ಇಲ್ಲಿ ಬಿಡಿ. ಇನ್ನ ಟಾಯ್ಲೆಟ್ ನೀರಿಗೆ ಇನ್ನೊಂದು ಇದು ಮಾಡಿಕೊಂಡು ನೋಡಿ, ಆದಷ್ಟು ನಿಮ್ಮ ರಸ್ತೆ ಬದಿನಲ್ಲಿ ನಿಮ್ಗೆ ಇದು ಸೆಪ್ಟಿಕ್ ಟ್ಯಾಂಕ್ ಇರ್ತದೆ, ಈ ಜಾಗದಲ್ಲಿ ಆಚೆ ಹೋದ್ರೆ ತುಂಬಾ ಒಳ್ಳೇದು. ಅದು ಬಿಟ್ಟು ಅವಕಾಶ ಇಲ್ಲಿ ಕಷ್ಟ ಆಗತ್ತೆ ಅಂದ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ದಕ್ಷಿಣದಲ್ಲಿ ಇದೆ ಅಂದ್ಬಿಟ್ಟು ದಕ್ಷಿಣ ಆಗ್ನೇಯಕ್ಕೆ ಬಿಡಕ್ ಹೋಗ್ಬೇಡಿ. ಸ್ವಲ್ಪ ನಿಮಗೆ ಖರ್ಚಾಗುತ್ತೆ, ಆದ್ರೆ ಎಲ್ಲಾ ಟೋಟಲ್ ಮನೆಯ ನೀರನ್ನ ತೆಗೆದುಕೊಂಡು ಉಚ್ಚ ಸ್ಥಾನದಲ್ಲಿ ಬಿಡಕ್ಕೆ ಪ್ರಯತ್ನ ಮಾಡಿ. ಯಾಕೆಂದ್ರೆ ಅವಕಾಶ ಇರೋದಿಲ್ಲೇ, ಅದು ಬಿಟ್ರೆ ಬೇರೆ ಕಡೆ ಅವಕಾಶ ಇಲ್ಲ. ಇದು ಮನೆಯಲ್ಲಿ ಬಳಸಿದಂತ ನೀರಿನ ವಿಶೇಷತೆ ಆಗೋಯ್ತು. ನೆಕ್ಸ್ಟ್ ಇನ್ನೊಂದು ಈ ದಿಕ್ಕಿನ ಒಂದು ನಿವೇಶನದ ಬಗ್ಗೆ ನಾನು ಹೇಳಿಕೊಡ್ತೀನಿ. ಉದಾಹರಣೆಗೆ ನಿಮ್ದೊಂದು ಉತ್ತರ ದಿಕ್ಕಿನ ನಿವೇಶನ ಇದೆ ಅಂತ ಇಟ್ಕೊಳ್ಳಿ. ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಬಂಧುಗಳೇ, ಇದು ಉತ್ತರ ದಿಕ್ಕಿನ ನಿವೇಶನ. ಉಚ್ಚ ಸ್ಥಾನದಲ್ಲಿ ಪ್ರವೇಶ ದ್ವಾರ, ಹಾಗೆ ಇಲ್ಲಿ ಕಿಟಿಕೆ ಬಂತು, ಇದು ನಿಮಗೆ ರಸ್ತೆ ಬಂತು ಅಂತ ಇಟ್ಕೊಳ್ಳಿ. ಇದು ನಿಮ್ಮ ಒಂದು ಗೇಟು, ಇದೆಲ್ಲ ಬಂತು. ಓಕೆನಾ? ಕಾಣ್ತಾ ಇದೆಯಲ್ಲ, ನಿಮಗೆ ಇಲ್ಲಿ ಗೇಟ್ ಬಂತು, ಡೋರ್ ಬಂತು, ಎಲ್ಲ ಬಂತು. ಈಗ ಇದು ನಿಮ್ದು ಹಾಲ್ ಆಯ್ತು ಅಂತ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಒಂದು ಇದಾಯ್ತು. ಇಲ್ಲಿ ಬಂದು ಬಾತ್ರೂಮ್ ಬಂತು, ಇಲ್ಲೊಂದು ಬೆಡ್ರೂಮ್ ಬಂತು, ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಬಂತು, ಇಲ್ಲಿ ಕಿಚನ್ ಬಂತು, ಹಾಗೆ ಇಲ್ಲೊಂದು ನಿಮ್ದೊಂದು ದೇವ್ರ ಮನೆ ಬಂತು ಅಂತ ಇಟ್ಕೊಳ್ಳಿ. ಈ ತರ ಆಗೋಯ್ತು ಅಂತ ಇಟ್ಕೊಳ್ಳಿ. ಈ ಟೋಟಲ್ ಮನೆಯಿಂದ ಬಳಸಿದಂತ ನೀರನ್ನ ನೀವು ಉತ್ತರ ಈಶಾನ್ಯದಲ್ಲಿ ಹೋಗ್ಬಾರ್ದು. ಯಾಕೆಂದ್ರೆ ರಾಂಗ್ ಇದು, ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಕಷ್ಟ ಆಗುತ್ತೆ. ಅದೇ ಉತ್ತರದ ಒಂದು ಮಧ್ಯ ಭಾಗಕ್ಕಿಂತ ಇಲ್ಲಿಂದ 40 ಭಾಗ, ಇಲ್ಲಿಂದ 60 ಭಾಗ ಅಂತರದಲ್ಲಿ ನಿಮ್ಮ ಮನೆಯ ನೀರು, ಬಳಸಿದಂತ ನೀರು ಆಚೆಗೆ ಹೋದ್ರೆ ತುಂಬಾ ಒಳ್ಳೇದು. ಅನಾರೋಗ್ಯರಾಗೋದಿಲ್ಲ, ಆರ್ಥಿಕವಾಗಿ ನೀವು ಸಂಕಷ್ಟ ತಗುಲಾಕೊಳ್ಳೋದಿಲ್ಲ, ನಿಮಗೆ ಚಿಕ್ಕ ಪುಟ್ಟ ರೋಗ ರುಜಿನಗಳು ನಿಮ್ಮನ್ನು ಯಾವತ್ತೂ ಮಾಡಲ್ಲ, ಅವಾಗ ಕಾಯಿಲೆ ಬೀಳಂತ ಪರಿಸ್ಥಿತಿ ಬರಲ್ಲ. ಏನೇ ದೋಷಗಳಿದ್ರೆ ಇದು ಆಚೆಗೆ ಎಳೆದಾಗುತ್ತೆ. ಸೆಪ್ಟಿಕ್ ಟ್ಯಾಂಕ್ ಎಲ್ಲಿ ಬರಬೇಕು, ಉದಾಹರಣೆಗೆ ನಿಮ್ಮ ಮನೆಯ ಮಧ್ಯ ಭಾಗ ತೆಗೆದುಕೊಂಡ್ರೆ ಈ ರಸ್ತೆ ಬದಿ ಸೆಪ್ಟಿಕ್ ಟ್ಯಾಂಕ್ ಇತ್ತು ಅಂದ್ರೆ ಇಲ್ಲಿ ಕೊಡ್ಬೋದು. ಆದ್ರೆ ಅನಾವಶ್ಯಕ ಬೇರೆ ಕಡೆ ಕೊಡ್ಲಿಕ್ಕೆ ಹೋಗ್ಬೇಡಿ. ಇದು ಉತ್ತರದಲ್ಲಿ ನಿಮ್ಮ ಮನೆಯಲ್ಲಿ ಬಳಸಿದಂತ ನೀರು ಈ ಜಾಗದಲ್ಲಿ ಹೋದ್ರೆ ತುಂಬಾ ಒಳ್ಳೇದು. ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ಹೋಗ್ಬೇಡಿ. ಯಾಕೆಂದ್ರೆ ಇಲ್ಲಿ ನೋಡಿ, ಮಧ್ಯದಲ್ಲಿ ಹೋಗೋದ್ರಿಂದ ಸೆಪ್ಟಿಕ್ ಟ್ಯಾಂಕ್ ಈ ಜಾಗದಲ್ಲಿ ಹೋಗೋದು ತುಂಬಾ ಒಳ್ಳೆಯದು. ಆದ್ರೆ ಯಾವುದೇ ಕಾರಣಕ್ಕೂ ಈಶಾನ್ಯದಲ್ಲಿ
ಕಕ್ಕಸದು ಬಿಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಈ ಉತ್ತರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಪಶ್ಚಿಮದ ಬಗ್ಗೆ ತಿಳಿದುಕೊಳ್ಳೋಣ. ಪಶ್ಚಿಮದಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲೇ ನಮಗೆ ಸಮಸ್ಯೆ ಇರೋದು. ಯಾಕೆಂತಂದ್ರೆ ಪಶ್ಚಿಮ ದಿಕ್ಕಿನಲ್ಲೇ ವಾಟರ್ ಯಾವ ಕಡೆ ಹರಿಬೇಕು ಅನ್ನೋದು ದೊಡ್ಡ ಸಮಸ್ಯೆ ಆಗುತ್ತೆ. ಆದ್ರೆ ಅದರ ಬಗ್ಗೆ ಪೂರ್ಣವಾದ ಮಾಹಿತಿ ಕೊಡ್ತೀನಿ. ಈ ಒಂದು ನಿವೇಶನ ನಿಮ್ಮ ಮನೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ನೀವು ಈ ಒಂದು ಡೈಮೆನ್ಷನ್ ನಿಮ್ಮ ಮನೆಯನ್ನು ನಿರ್ಮಾಣ ಮಾಡಿದ್ರಿ. ಪಶ್ಚಿಮದಲ್ಲಿ ರಸ್ತೆ ಇದೆ. ಪಶ್ಚಿಮದಲ್ಲಿ ರಸ್ತೆ ಇದೆ. ಉಚ್ಚ ಸ್ಥಾನವಾದಂತ ಪಶ್ಚಿಮ ವಾಯುದಲ್ಲಿ ಪ್ರವೇಶ ದ್ವಾರ ಗೇಟ್ ನಿಮ್ಮ ಮನೆಗೆ ಬಂತು. ಮೆಟ್ಲನ್ನು ಇಲ್ಲಿ ಕೊಟ್ಕೊಂಡ್ರಿ ನೀವು. ಆದ್ರೆ ನಿಮ್ಮ ಮನೆಯಲ್ಲಿ ಬಳಸಿದಂತ ನೀರು ಈ ಒಂದು ಇದರಿಂದ ಎಲ್ಲಿಂದ ಇಲ್ಲಿ ಬೆಡ್ರೂಮ್ ಕಿಚನ್ ಇದೆ, ಇಲ್ಲಿ ಬೆಡ್ರೂಮ್ ಇದೆ, ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ, ಇಲ್ಲಿ ದೇವ್ರ ಮನೆ ಇದೆ. ಆದ್ರೆ ಇಲ್ಲೆಲ್ಲ ಬಳಸಿದಂತ ನೀರು ಈ ಜಾಗದಲ್ಲಿ ಬಿದ್ದು ಇಲ್ಲಿ ಒಂದು ಜಾಗ ಅಂದ್ರೆ ಒಂದು 2x2 ಒಂದು ಸಿಂಕ್ ತರ ಮಾಡಿಕೊಂಡು ಇಲ್ಲಿ ಬಿದ್ದು ನಂತರ ಈ ಬರುವಂತ ನೀರು ಆಚೆಗೆ ಹೋದ್ರೆ ತುಂಬಾ ಒಳ್ಳೇದು. ಎಲ್ಲಿ ಪಶ್ಚಿಮ ವಾಯುದಲ್ಲಿ ಆಚೆಗೆ, ಯಾಕೆಂದ್ರೆ ಇಲ್ಲಿ ಮೋರಿ ಇರ್ತದೆ. ಈ ಮೋರಿನಲ್ಲಿ ಆಚೆ ಹೋದ್ರೆ ಎತ್ತಲಾಗ ಬೇಕಾದ್ರೆ ಹೋಗ್ಲಿ, ಇಲ್ಲಿಂದ ಇಲ್ಲಿಗೆ ತರೋದು ನಿಮ್ದು ಕೆಲಸ. ಆದ್ರೆ ಇಲ್ಲಿ ಖರ್ಚು ಬರ್ತದೆ, ಜಾಸ್ತಿ ಆಗುತ್ತೆ, 2-3 ಲಿಂತ್ ಪೈಪ್ ಜಾಸ್ತಿ ಆಗುತ್ತೆ, ಮತ್ತೆ ಖರ್ಚು ಜಾಸ್ತಿ ಅಂತ ಮೇಸ್ತ್ರಿಗಳು ಇಂಜಿನಿಯರ್ ಹೇಳಬಹುದು. ಆದ್ರೆ ನೀವು ಅರ್ಥ ಮಾಡ್ಕೊಂಡಿರ್ಬೇಕು, ಮನೆ ಕಟ್ಟುವಾಗ ಬಹಳ ಶ್ರಮ ಪಟ್ಟು ಮನೆ ಕಟ್ತಾ ಇರ್ತೀರಿ. ಯಾಕೆಂದ್ರೆ ಈ ಮನೆಯಲ್ಲಿ ನಿಮ್ಮ ವಂಶ ಬೆಳೀತದೆ, ನೀವು ಸುಖ ಸಂತೋಷದಿಂದ ಬದುಕ್ತೀರಿ, ನೀವು ಗಳಿಸಿದಂತ ಸಂಪತ್ತು ಉಳಿತದೆ, ನಿಮ್ಮ ಎನರ್ಜಿ, ನೀವು ಪತಿ ಪತ್ನಿಯರು ಚೆನ್ನಾಗಿರ್ಬೇಕು, ಮನೆಯಲ್ಲಿ ಎಲ್ಲರೂ ಆನಂದವಾಗಿರ್ಬೇಕು. ಹಾಗಿದ್ದಾಗ ಕೂಡು ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ಮನೆಯಲ್ಲಿ ಬಳಸೋ ನೀರನ್ನು ಸಹ ಇಂಪಾರ್ಟೆಂಟ್ ಆಗಿದೆ. ಬಳಸಿ ಅದನ್ನು ಹೊರ ಹಾಕ್ಲಿಕ್ಕೆ. ಯಾಕೆ ಇಲ್ಲ ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಶತ್ರುತ್ವಗಳು ಜಾಸ್ತಿ ಆಗುತ್ತೆ, ನೆರೆಹೊರೆಯವರು ಶತ್ರುಗಳಾಗ್ಬಿಡ್ತಾರೆ, ಮನೆಯಲ್ಲಿ ನಿಮಗೆ ಮಕ್ಕಳು ಮಾತನ್ನು ಕೇಳೋದಿಲ್ಲ, ಆಗಾಗ ರೋಗ ರುಜಿನಗಳು ಬರೋದು, ನಿಮ್ಮ ಹಣವನ್ನು ಯಾರೋ ಹೊಡ್ಕೊಂಡು ಹೋಗೋದು, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲಿ ಮಾಡಿ ಅಂತ ಈ ತರ ಲೋಪದೋಷಗಳು ಬರುವ ಸಾಧ್ಯತೆ. ಯಾಕೆಂತಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಬೇಕರಿ ಮಾಡಿದ್ದೆ. ಈಶಾನ್ಯದಲ್ಲಿ ಪೂರ್ವದಲ್ಲಿ ನೀರು ಹರಿಲಿಕ್ಕೆ ಅವಕಾಶ ಇತ್ತು. ಆದ್ರೆ ನೋಡಿ, ನನ್ನ ಗ್ರಹಚಾರಕ್ಕೆ ಪೂರ್ವದಲ್ಲಿ ಹರಿಬೇಕಾಗಿದ್ದಂತ ನೀರನ್ನ ಅಲ್ಲಿ ವಾಶ್ ಮಾಡಿ ಬೇಕರಿ ನೀರನ್ನ ನಾನು ಸೀದಾ ತಗೊಂಡು ಆಗ್ನೇಯಕ್ಕೆ ಬಿಟ್ಬಿಟ್ಟೆ. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಯಾಕೆಂದ್ರೆ ನೋಡಿ, ಇವನ್ನೆಲ್ಲ ನಾನು ನೋಡ್ಕೊಳ್ಬೇಕಾದ್ರೆ ವ್ಯಾಪಾರ ನೋಡಿದ್ರೆ ಸಿಕ್ಕಾಪಟ್ಟೆ ಜನ, ಲಾಸ್ಟ್ ಕೈಯಲ್ಲಿ ಕಾಸಿಲ್ಲ, ಕೆಲಸಗಾರಗಳು ಕೈ ಕೊಡ್ತಾ ಇದ್ದಾರೆ, ಮನೆಯಲ್ಲಿ ಜಗಳ, ಲಾಸು ಕಾಣ್ತಾ ಇದೆ. ಹೇಳಿದ ಮಾತ್ರ ಯಾರು ಏನು ಹೇಳೋದು ತಲೆಗೆ ಹೋಗ್ತಾ ಇಲ್ಲ. ಇವೆಲ್ಲ ಗಮನದಲ್ಲಿ ಈ ಅನುಭವದ ಆಧಾರದ ಮೇಲೆ ನಾನು ಶಾಸ್ತ್ರ ಹೇಳ್ತಾ ಇರೋದು. ಹಾಗಿದ್ದಾಗ ಇದು ಮಾಡಿಕೊಂಡು ಉಚ್ಚ ಸ್ಥಾನವಾದಂತ ಪಶ್ಚಿಮ ವಾಯುದಲ್ಲಿ ಆಚೆ ಹೋಗೋ ತರ ನೀವು ವ್ಯವಸ್ಥೆ ಮಾಡ್ಕೊಳ್ಬೇಕು. ಕೆಲವರು ಏನ್ ಮಾಡ್ತಾರೆ, ಇಲ್ಲಿ ಮೆಟ್ಲು ಕೊಟ್ಕೊಬಿಡ್ತಾರೆ, ಇಲ್ಲೆಲ್ಲೋ ಆಚೆ ಬಿಡಕ್ ಪ್ರಯತ್ನ ಮಾಡ್ತಾರೆ, ಇಲ್ಲಿ ನೈಋತ್ಯದಲ್ಲಿ ಕೊಡಂಗ್ ಮಾಡ್ಬಿಡ್ತಾರೆ. ದಯಮಾಡಿ ಹೆಂಗ್ ಮಾಡ್ಬೇಡಿ. ಇದು ಹತ್ರ ಆಗುತ್ತೆ ನೋಡಿ. ಇಲ್ಲಿ ಕಿಚನ್ ನೀರು, ಅಟ್ಯಾಚ್ ಬೆಡ್ರೂಮ್ ನೀರು, ಮತ್ತೆ ಇದೆಲ್ಲನೂ ಇದನ್ನ ತಂದ್ಬಿಟ್ಟು ಇಲ್ಲೆಲ್ಲ ಮಧ್ಯದಲ್ಲಿ ಅಥವಾ ಪಶ್ಚಿಮ ನೈಋತ್ಯದಲ್ಲಿ ಬಿಡ್ತಾರೆ. ಆ ಮನೆಯ ಮುಖ್ಯಸ್ಥನಿಗೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಹಾಗಿದ್ದಾಗ ಬಿಡಬೇಡಿ. ನಿಮ್ಮ ಕೂಡು ಕುಟುಂಬ ಚೆನ್ನಾಗಿರ್ಬೇಕು, ಮಕ್ಕಳು ನೀವೆಲ್ಲ ಗಳಿಸಿದ ಸಂಪತ್ತು ನಿಮ್ಮ ಹತ್ರ ಉಳಿಬೇಕು ಅಂದ್ರೆ ಮನೆ ನೀರು ಆಚೆ ಹೋಗ್ಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಜಾಗ್ರತೆಯನ್ನು ವಹಿಸ್ಬೇಕು ಅಂತ ಹೇಳ್ತಾ, ಈ ತರ ಮನೆಯ ನೀರನ್ನ, ಯಾಕೆಂದ್ರೆ ಮನೆ ನೀರು ಬಳಕೆ ಮಾಡೋದ್ರಲ್ಲೂ ಬಹಳ ಜಾಗ್ರತೆಯಿಂದ ಇದು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರಿಗೆ ಪಶ್ಚಿಮ ದಿಕ್ಕಿನ ನಿವೇಶನ ಇದೆ, ನಿವೇಶನದಲ್ಲಿ ಮನೆ ಕಟ್ಟುವಂಥವ್ರು ಇದ್ದೀರಿ, ಹಿಂದೆ ಯಾರೋ ಕಟ್ಟೆ ಆಗಿದೆ, ಅದನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಆದ್ರೆ ಮನೆ ಕಟ್ಟುವಂಥವ್ರಿಗೆ ಈ ಮಾಹಿತಿ. ಯಾಕೆಂತಂದ್ರೆ ಮನೆ ಕಟ್ಟಬೇಕಾದ್ರೆ ನೀವು ಎಡವಟ್ಟು ಮಾಡಿದ್ರೆ ಮತ್ತೆ ಸರಿ ಮಾಡೋಕ್ಕಾಗಲ್ಲ. ಆಗ ನೀನು ಯಂತ್ರ ಕಟ್ಕೋ, ಮಂತ್ರ ಕಟ್ಕೋ, ಅದು ಕಟ್ಕೋ, ಇದು ಕಟ್ಕೋ ಅಂದ್ರೆ ಅದೇನು ಕೆಲಸ ಮಾಡಲ್ಲ ಅಂತಲ್ಲ, ಮಾಡುತ್ತೆ. ಎಲ್ಲಿ ತನಕ ನೀವು ಅದನ್ನ ನಂಬೋವರೆಗೂ ಅಷ್ಟೇ. ಮಧ್ಯದಲ್ಲಿ ಮನುಷ್ಯ ಅಂದ ಮೇಲೆ ಏನಾದ್ರೂ ಒಂದು ಸಮಸ್ಯೆ ಪ್ರತಿದಿನ ಬರ್ತಾ ಇರ್ತದೆ. ಹೇಗೆ ಹೊಟ್ಟೆ ತುಂಬ ಖುಷಿ ಪಡ್ತೀವಿ, ಹೊಟ್ಟೆ ಎಷ್ಟ ಕೋಪ ಬರ್ತದೆ, ಹಾಗೇನೆ ಸಮಸ್ಯೆ ಬಂದಾಗ ನಾವು ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಅದೇ ನಮಗೆ ಖುಷಿ ಸಿಕ್ತಾಗ ಸಂತೋಷವಾಗಿರ್ತೀವಿ. ಆದ್ರೆ ತಾತ್ಕಾಲಿಕ ಅಳವಡಿಕೆಗಳನ್ನು ಮಾಡಿಕೊಂಡು ಅದರಿಂದ ನೀವು ಏನೇ ಬಂದು ಫೇಸ್ ಮಾಡೋ ಮನಸ್ಥಿತಿ ನಿಮಗೆ ಬರಬೇಕು ಅಂದ್ರೆ ನೀವು ಫಸ್ಟ್ ನಿಮ್ಮ ಮನಸ್ಥಿತಿ ಚೇಂಜ್ ಆಗಬೇಕು. ಹಾಗೆ ಇವ್ಯಾವು ಬೇಡ, ನಾವು ನ್ಯಾಚುರಲ್ ಆಗಿ ಭೂಮಿ ಮಟ್ಟದಿಂದಲೇ ವಾಸ್ತು ಮಾಡಿ ಮೇಲೆ ತೆಗೆದುಕೊಂಡು ಹೋಗಿ ಬೆಳಿತೀವಿ ಅಂತ ಆಸಕ್ತಿ ಇದ್ದರೆ ನನ್ನ ಹತ್ರ ಬನ್ನಿ. ಸುಮ್ಮನೆ ಮನೆ ಕಟ್ಕೊಂಡು ಸಮಸ್ಯೆ ಇಟ್ಕೊಂಡು ಈ ಸಮಸ್ಯೆಗೆ ಏನಾದ್ರು ಪರಿಹಾರ ಇದೆಯಾ ಅಂದ್ರೆ ಪರಿಹಾರ, ತಾತ್ಕಾಲಿಕ ಪರಿಹಾರ ಇದೆ, ಇಲ್ಲ ಅಂತ ಅಲ್ಲ. ಆದ್ರೆ ನಿಜವಾದ ಪರಿಹಾರ ಆಗದೆ ಯಾವಾಗ ದೇಹಕ್ಕೆ ಏನೋ ಒಂದು ರೋಗ ಬಂದಿದೆ, ಆ ರೋಗಕ್ಕೆ ನಾವು ವೈದ್ಯರ ಹತ್ರ ಹೋಗಿ ಪರಿಹಾರ ಸರಿಯಾಗಿ ತಗೊಳ್ಬೇಕು. ವೈದ್ಯರು ಹೇಳಿದ್ದನ್ನು ಕೇಳಬೇಕು. ಊಟ, ಉಪಚಾರಗಳು, ನೀರು, ನಿದ್ರೆಗಳು, ಎಕ್ಸಸೈಜು ಅಥವಾ ಯಾವ್ಯಾವ ಸಮಯಕ್ಕೆ ಔಷಧಿ ತೆಗೆದುಕೊಂಡ್ರೆ ದೇಹ ಮತ್ತೆ ಆಸ್ ಇಟ್ ಈಸ್ ಬರ್ತದೆ.
ಆದ್ರೆ ನಾವು ವೈದ್ಯರ ಮಾತು ಕೇಳಲ್ಲ, ಆಗ ನಾವು ಸಮಸ್ಯೆ ಮತ್ತೆ ರಿಪೀಟ್ ಬರ್ತದೆ. ಹಾಗೇನೆ ವಾಸ್ತುನಲ್ಲೂ ಅಷ್ಟೇ, ದಯಮಾಡಿ ನೀರು ಬಳಸೋ ಆಚೆ ಹೋಗುವಂತ ವಿಚಾರದಲ್ಲಿ ಆತರ ಬೇಡ ಅಂತ ಹೇಳ್ತಾ, ಯಾರಿಗೆ ಈ ಸಂಚಿಕೆ ಇಷ್ಟವಾದವ್ರು ನೋಡಿ ಕಮೆಂಟ್ ಮಾಡಿ, ಮನೆ ಕಟ್ಟುವಂತ ನನ್ನ ಸಂಪರ್ಕ ಮಾಡಿ, ನಿಮಗೆ ಪರಿಪೂರ್ಣ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.